ದೇವಭೂಮಿ ಎಂದೇ ಕರೆಯಲಾಗುವ ಉತ್ತರಾಖಂಡ ಯಾತ್ರಿಕರ ಹಾಗೂ ಪ್ರವಾಸಿಗರ ಅನುಕೂಲಕ್ಕಾಗಿ ಅನೇಕ ಉಪಕ್ರಮಗಳನ್ನು ಪರಿಚಯಿಸುತ್ತೆ. ಈ ಸೇವೆಯಿಂದ ಏನೆಲ್ಲ ಲಾಭ ಇದೆ, ಹಾಗೆಯೇ ಉತ್ತರಾಖಂಡಕ್ಕೆ ಹೋಗಿದ್ದಾಗ ನೀವು ಯಾವ ಯಾವ ತಾಣಗಳನ್ನು ವೀಕ್ಷಿಸಬಹುದು ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಉತ್ತರಾಖಂಡ ಹಿಮಾಲಯ ಪ್ರಾಂತ್ಯದ ರಾಜ್ಯ. ಇದು ಅಸಾಧಾರಣ ನೈಸರ್ಗಿಕ ಸೌಂದರ್ಯತೆ ಮತ್ತು ಆಧ್ಯಾತ್ಮಿಕತೆಯ ಭಂಡಾರವನ್ನೇ ತನ್ನೊಳಗೆ ಹೊಂದಿರುವಂತಹ ರಾಜ್ಯವಾಗಿದೆ. ಹಿಮಾಲಯದ ಮನಮೋಹಕ ಸೌಂದರ್ಯತೆಗಳ ಜೊತೆಗೆ ನೈಸರ್ಗಿಕ ಸೌಂದರ್ಯತೆ ಮತ್ತು ಸಾಂಸ್ಕೃತಿಕ ವೈಭವಗಳ ಸಾಮರಸ್ಯವನ್ನ ಪ್ರತಿಬಿಂಬಿಸುವ ಸ್ಥಳವಿದು ಎಂದರೆ ತಪ್ಪಾಗಲಾರದು. ಉತ್ತರಾಖಂಡದಲ್ಲಿ ಹೆಲಿಕಾಪ್ಟರ್ ಸೇವೆ ಆರಂಭ. ದೇವಭೂಮಿ ಎಂದೇ ಕರೆಯಲಾಗುವ ಉತ್ತರಾಖಂಡವು ಯಾತ್ರಿಕರ ಹಾಗೂ ಪ್ರವಾಸಿಗರನ್ನ ಸೆಳೆಯಲು ಹೊಸ ಹೊಸ ಪ್ಲಾನ್ ಮಾಡ್ತಿದೆ. ಉತ್ತರಾಖಂಡದಲ್ಲಿ ಹೆಲಿಕಾಪ್ಟರ್ ಸೇವೆಯನ್ನ ಕೇಂದ್ರ ಪರಿಚಯಿಸಿದೆ. ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ರಾಜ್ಯದೊಳಗೆ ಸಂಪರ್ಕವನ್ನ ಹೆಚ್ಚಿಸಲು ಇತ್ತೀಚೆಗೆ ಹೆಲಿ ಸೇವೆಯನ್ನ ಉದ್ಘಾಟಿಸಿದ್ರು. ಹೊಸದಾಗಿ ಪ್ರಾರಂಭಿಸಲಾದ ಈ ಹೆಲಿಕಾಪ್ಟರ್ ಸೇವೆಯು ಹದ್ವಾನಿಯನ್ನ ಮುನ್ಸಿಯಾರಿ, ಪಿತೋರ್ಗಢ್ ಮತ್ತು ಚಂಪಾವತ್ನೊಂದಿಗೆ ಸಂಪರ್ಕಿಸುತ್ತದೆ. ಇದರಿಂದಾಗಿ ಈ ದೂರದ ಪ್ರದೇಶಗಳ ನಡುವಿನ ಅಂತರವನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿರುವ ಪ್ರಾದೇಶಿಕ ಸಂಪರ್ಕ ಯೋಜನೆಯ ಒಂದು ಭಾಗವಾಗಿದೆ. ಹೆಲಿಕಾಪ್ಟರ್ ಸೇವೆಯ ಮೂಲಕ ಪ್ರದೇಶದ ಸಾರಿಗೆ ಮೂಲಸೌಕರ್ಯದಲ್ಲಿ ಬಹು ನಿರೀಕ್ಷಿತ ಬೆಳವಣಿಗೆಯನ್ನ ನಿರೀಕ್ಷಿಸಲಾಗುತ್ತಿದೆ. ತುರ್ತು ಸಂದರ್ಭಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಪ್ರಯತ್ನಗಳನ್ನು ಒದಗಿಸಲು ಸಹಾಯ ಮಾಡುವ ದೂರದ ಪ್ರದೇಶಗಳನ್ನು ಸಂಪರ್ಕಿಸುವಲ್ಲಿ ಹೆಲಿಕಾಪ್ಟರ್ ಸೇವೆ ಮುಖ್ಯ ಆಗತ್ತೆ. ಸಹಜವಾಗಿಯೇ ಉತ್ತರಾಖಂಡವು ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಆದರೆ ಅದರ ಸವಾಲಿನ ಭೂಪ್ರದೇಶಗಳಿಂದಾಗಿ ಸಂಪರ್ಕವು ಬಹಳ ತ್ರಾಸದಾಯಕವಾಗಿದೆ. ಆದರೆ ಈ ವೈಮಾನಿಕ ಸಂಪರ್ಕವು ದೈನಂದಿನ ಪ್ರಯಾಣ ಮತ್ತು ನಿರ್ಣಾಯಕ ತುರ್ತು ಪ್ರಕ್ರಿಯೆ ಸಾಮರ್ಥ್ಯಗಳಿಗೆ ಸಹಾಯ ಮಾಡುತ್ತದೆ ಅಂತ ಮುಖ್ಯಮಂತ್ರಿ ಧಾಮಿ ಹೇಳಿದ್ರು. ಈ ಉಡಾವಣೆಯು ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಇತ್ತೀಚಿನ ಉದ್ಘಾಟನೆಯನ್ನ ಅನುಸರಿಸುತ್ತದೆ. ಡೆಹ್ರಾಡೂನ್ನಿಂದ ಅಮೃತಸರ, ಡೆಹ್ರಾಡೂನ್ನಿಂದ ಪಂತನಗರ ಮತ್ತು ಡೆಹ್ರಾಡೂನ್ನಿಂದ ಅಯೋಧ್ಯೆ ಸೇರಿದಂತೆ ಮುಂಬರುವ ವಿಮಾನ ಮಾರ್ಗಗಳನ್ನು ಹೊಂದಲಿದೆ. ಹೆಲಿಕಾಪ್ಟರ್ ಸೇವೆಗಳ ಪರಿಚಯವು ಈ ಪ್ರದೇಶಗಳಲ್ಲಿ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಾರಿಗೆಯನ್ನು ಒದಗಿಸುವ ಮೂಲಕ ಸ್ಥಳೀಯ ಸಮುದಾಯಗಳನ್ನು ಪರಿವರ್ತಿಸುತ್ತದೆ. ಒಟ್ಟಾರೆ ಹದ್ವಾನಿಯಿಂದ ಮುನ್ಸಿಯಾರಿ, ಪಿತೋರ್ಗಢ್ ಮತ್ತು ಚಂಪಾವತ್ಗೆ ಹೆಲಿಕಾಪ್ಟರ್ ಸೇವೆಯ ಪ್ರಾರಂಭವು ಉತ್ತರಾಖಂಡದ ಒಂದು ಮೈಲಿಗಲ್ಲು ಸಾಧನೆಯನ್ನ ಸೂಚಿಸುತ್ತದೆ. ದೇವಭೂಮಿ ಉತ್ತರಾಖಂಡದ ಈ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿ. ಉತ್ತರಾಖಂಡ ಕಡಿದಾದ ಪರ್ವತಗಳಿಗೆ ಅಲಂಕಾರ ಪ್ರಾಯವೆನಿಸುವಂತಹ ಓಕ್ಸ್, ಬರ್ಚ್ಗಳು, ಸಿಲ್ವರ್ ಫರ್ಗಳಿಂದ ಕೂಡಿದೆ. ರೋಡೋಡೆಂಡ್ರಾನ್ಗಳೊಂದಿಗೆ ಉತ್ತರಾಖಂಡವು ಭೇಟಿ ಕೊಡುವವರಿಗೆ ಕಲ್ಮಶರಹಿತ ಪ್ರಪಂಚದ ಒಂದು ರಮಣೀಯ ನೋಟವನ್ನು ಒದಗಿಸಿಕೊಡುತ್ತದೆ ಎನ್ನಬಹುದು. ಹಿಂದೂಗಳ ಪವಿತ್ರ ನದಿಗಳೆನಿಸಿರುವ ಗಂಗಾ ಮತ್ತು ಯಮುನಾ ನದಿಗಳ ಉಗಮ ಸ್ಥಾನವಾಗಿರುವ ಈ ಸ್ಥಳವು ಹಿಂದೂಗಳಿಗೆ ಅತ್ಯಂತ ಜನಪ್ರಿಯವಾದ ಯಾತ್ರಾ ಸ್ಥಳವೂ ಹೌದು. ಅಷ್ಟೇ ಅಲ್ಲದೆ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ಚಾರ್ ಧಾಮಗಳಾದ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್ಗಳಿಗೆ ನೆಲೆಯಾಗಿದ್ದು ಇಲ್ಲಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಸಾವಿರಾರು ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡುವುದು ಸರ್ವೇ ಸಾಮಾನ್ಯವೆನ್ನಬಹುದು. ಉತ್ತರಾಖಂಡದ ರಿಷಿಕೇಶಕ್ಕೆ ಭೇಟಿ ನೀಡಲು ಮತ್ತೊಂದು ಉತ್ತಮ ಸಮಯವೆಂದರೆ ಫೆಬ್ರವರಿಯಿಂದ ಮೇ ಆರಂಭದವರೆಗೆ. ಮಾರ್ಚ್ ಮೊದಲ ವಾರದಲ್ಲಿ ರಿಷಿಕೇಶದಲ್ಲಿ ಅಂತಾರಾಷ್ಟ್ರೀಯ ಯೋಗ ಉತ್ಸವವನ್ನ ಆಯೋಜಿಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.